ನೋಡಿ, ಈ ವಕ್ಫ್ ವಿಚಾರ ಎನ್ನುವಂಥದ್ದು ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರುವಂಥದ್ದು. ಇಡೀ ಆಸ್ತಿ ನಮ್ದೇ. ಲಾಸ್ಟ್ ಮೂಮೆಂಟ್ ಎಲ್ಲಿವರೆಗೆ ಬಂದ್ರು ಅಂತ ಹೇಳಿದ್ರೆ ವಿಧಾನಸೌಧ ಕೂಡ ನಮ್ದೇ ಅನ್ನುವಂಥ ಮಟ್ಟಿಗೆ ಬಂದ್ರು. ಆದ್ರೆ ಈಗ ಮತ್ತೆ ಒಂದು ಸತಿ ಸ್ವಲ್ಪ ಸೈಲೆಂಟ್ ಆಯಿತು. ಹಾಗೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದು ಕೂಡ ಕಡಲ ನಗರಿಯಲ್ಲಿ ಮತ್ತೆ ಈಗ ವಕ್ಫ್ ಭೂತ ಮುನ್ನೆಲೆಗೆ ಬರ್ತಾ ಇದೆ. ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಸ್ಕೂಲ್ ಮೇಲೆ ಈಗ ಕಣ್ಣಿಡಲಾಗಿದೆ. ಕೆನರಾ ಸ್ಕೂಲ್ ಜಾಗ ವಕ್ಫ್ ಬೋರ್ಡ್ ಆಸ್ತಿ ಅಂತೆ. ಈಗ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ. 100 ವರ್ಷಗಳ ಹಿಂದೆಯೇ 100 ರೂಪಾಯಿ ಬಾಡಿಗೆ ವಕ್ಫ್ಗೆ ಬರ್ತಾ ಇತ್ತು ಇದೇ ಕೆನರಾ ಸ್ಕೂಲಿಂದು. ಕಳೆದ 12 ವರ್ಷಗಳ ಹಿಂದೆ ಬಾಡಿಗೆ ಹಣ ಬರೋದು ನಿಂತು ಹೋಗಿದೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಫೀಸಾ ಅದಿ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕಚ್ಚಿ ಮೆಮನ್ ಮಸೀದಿ ಅಧೀನದಲ್ಲಿ ಕೆನರಾ ಸ್ಕೂಲ್ ಇದೆ. ಕೆನರಾ ಸ್ಕೂಲ್ ಅಲ್ಲಿ 1 ಎಕರೆ 10 ಸೆಂಟ್ ಜಾಗ. ಅದು ಆವತ್ತು ನಮ್ಮ ಮುತವಲ್ಲಿ ಅವರಿಗೆ ಲೀಸಿಂಗ್ ಕೊಟ್ಟಿದ್ರು. ಕಳೆದ 12 ವರ್ಷಗಳ ಮುಂಚೆ ತನಕ ಕೆನರಾ ಸ್ಕೂಲ್ ನಿಂದ 100 ರೂಪಾಯಿ ನಮ್ಗೆ ಆದಾಯ ಬರ್ತಾ ಇತ್ತು. ವಕ್ಫಿಗೆ ಲೀಸ್ ದುಡ್ಡು ಕೊಡ್ತಾ ಇದ್ರು. ಅಲ್ಲಿ 2 ಮುಸ್ಲಿಂ ಮಕ್ಕಳಿಗೆ ಉರ್ದು ಪಾಠ ಕೊಡಬೇಕು ಅಂತ ಆವತ್ತು 100 ವರ್ಷ ಮುಂಚೆ ಆದಂತ ಲೀಸ್. ಇವತ್ತು ಕೆನರಾ ಸ್ಕೂಲ್ ಅವರು ಕೊಡ್ತಾ ಇಲ್ಲ. ಆ ರೀತಿಯಲ್ಲಿ ಈಗ ನೋಡಿ, ಅದನ್ನು ಹೋರಾಟಕ್ಕೆ ಇಳಿದ್ರೆ ಇಲ್ಲಿ ಏನಾಗ್ತದೆ ನೀವು ನೋಡಿ, ನೀವೇ ಪತ್ರದ ಮಾಧ್ಯಮದವರಿಗೆ ಕೆನರಾ ಸ್ಕೂಲ್ ವಿರುದ್ಧ ನಾಳೆ ಲಕ್ಕಿ ಸ್ಟಾರ್ ನಾಸಿರ್ ಮತ್ತು ನಮ್ಮ ಅಧಿಕಾರಿಗಳು ಹೋಗಿ ಅದು ನಮ್ಮ ಜಾಗ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಅದು ನಮ್ಮ ಜಾಗ ಅಂತ ಹೇಳಿ ದಾಖಲೆಯಲ್ಲೇ ಕೆನರಾ ಸ್ಕೂಲ್ ನಮ್ದು ಅಂತ ಹೇಳಿ ಕಚ್ಚಿ ಮೆಮನ್. ಅದೇ ರೀತಿಯಲ್ಲಿ ಬಂದರ್ನಲ್ಲಿ ಒಂದು ದೊಡ್ಡ ಇದು, ಅದು ನಮಗೆ ಹೈಕೋರ್ಟ್ ಅಲ್ಲಿ ನಮ್ದು ಅಂತ ತೀರ್ಪು ಬಂದಿದೆ. ಈಗ ಟ್ರಿಬ್ಯುನಲ್ ಇದೆ, ವಕ್ಫ್ ಟ್ರಿಬ್ಯುನಲ್ ಇದೆ. ವಕ್ಫ್ ಟ್ರಿಬ್ಯುನಲ್ ಒಂದು ವೇಳೆ ನಮ್ಮದೇ ಆಗಿದ್ದಾರೆ, ಟ್ರಿಬ್ಯುನಲ್ ಅಲ್ಲ ನಮ್ಮ ಪರವಾಗಿ ಆದೇಶ ಬರಬೇಕಾಗಿತ್ತು. ಅತಿ ಹೆಚ್ಚು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಆದೇಶ ನ್ಯಾಯಮಂಡಳಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಏನ್ ಕತೆ ಇದು? ಈಗ ಕೆನರಾ ಸ್ಕೂಲ್ ಕೂಡ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಈ ಸುದ್ದಿ ಎಲ್ಲ ಸ್ವಲ್ಪ ಬ್ರೇಕ್ ಆಯಿತು. ಮತ್ತೆ ಶಫೀಸಾ ಅಲಿ ಅವರು ಹೇಳೋ ಪ್ರಕಾರ ಏನು ಈ ಸುದ್ದಿ ಜೀವಂತವಾಗಿ ಇರಲಿ ಅನ್ನುವಂಥ ಪ್ಲಾನ, ಸುಖ ಸುಮ್ಮನೆ ಕೆತ್ಕೋದ ಅಥವಾ ಏನು ಡೀಟೇಲ್ಸ್ ಅಂತ? ಹೌದು ನಿಕೇಶ್, ಅಂದ್ರೆ ಈ ಒಂದು ಕೆನರಾ ಸ್ಕೂಲ್ ಅನ್ನುವಂಥದ್ದು ಮಂಗಳೂರಿನ ಪ್ರತಿಷ್ಠಿತ ಸ್ಕೂಲ್. ಹಿಂದೂ ಸಮುದಾಯದವರು ನಡೆಸಿಕೊಂಡು ಬರುವಂತ ಈ ಒಂದು ಸ್ಕೂಲ್ ಏನಿದೆ, ಇದು ಮಂಗಳೂರಿನಲ್ಲೇ ಬಹಳಷ್ಟು ಹೆಸರುವಾಸಿಯಾದಂತ ಏನು ಸ್ಕೂಲ್. ಆದ್ರೆ ಈಗ ಶಫೀಸ್ ಸಾದಿ ಬೆಂಗಳೂರು ಅವರು ಹೇಳ್ತಿರೋ ಪ್ರಕಾರ ಇದು ವಕ್ಫ್ ಆಸ್ತಿ ಅನ್ನುವಂಥದ್ದು ಅವ್ರು ಹೇಳಿರುವಂತದ್ದು ಹೊಸ ಒಂದು ವಿವಾದಕ್ಕೂ ಕೂಡ ಇದು ಇವರ ಮಾತು ಕಾರಣ ಆಗಿರುವಂತದ್ದು. ಅಂದ್ರೆ ಶಫೀಸ್ ಸಾದಿ ಅವರು ಹೇಳುವ ಪ್ರಕಾರ 100 ವರ್ಷಗಳ ಹಿಂದೆ ಇದು ಒಪ್ಪಂದದ ಮೇಲೆ ಇದು ಅಂದ್ರೆ ವಕ್ಫ್ ಆಸ್ತಿಯನ್ನು ಕೆನರಾ ಸ್ಕೂಲ್ಗೆ ಬಿಟ್ಟು ಕೊಡಲಾಗಿತ್ತು. ಆಗ ಒಂದಷ್ಟು ಒಪ್ಪಂದಗಳು ಕೂಡ ಮಾಡಲಾಗಿತ್ತು. 100 ರೂಪಾಯಿ ಬಾಡಿಗೆ ಆಧಾರದಲ್ಲಿ ಈ ಒಂದು ಸ್ಕೂಲ್ ನ ಜಾಗವನ್ನು ಕೂಡ ನೀಡಲಾಗಿತ್ತು. ಮತ್ತು ಆ ಒಪ್ಪಂದದ ಪ್ರಕಾರ 2 ಮಕ್ಕಳಿಗೆ ಉರ್ದು ಏನು ಶಿಕ್ಷಣ ನೀಡಬೇಕು ಅನ್ನುವಂತ ಒಪ್ಪಂದ ಕೂಡ ಆಗಿತ್ತು ಅನ್ನುವಂಥದ್ದು ಶಫೀಸ್ ಸಾದಿ ಅವರು ಹೇಳ್ತಿರುವಂತದ್ದು. ಜೊತೆಗೆ 12 ವರ್ಷಗಳ ಹಿಂದಿಂದ ಕೂಡ ಬಾಡಿಗೆಯನ್ನು ನಿಲ್ಲಿಸಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತ. ಅಂದ್ರೆ ಈಗ ನಾವು ವಕ್ಫ್ ವಿಚಾರವಾಗಿ ಈ ಒಂದು ಸುದ್ದಿ ಆಗ್ತಿರುವ ಸಂದರ್ಭದಲ್ಲಿ ನಾವು ನಮ್ಮ ಆಸ್ತಿಯನ್ನು ಕೇಳಿದ್ರೆ ಏನಾಗ್ಬೋದು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಶಫೀಸ್ ಸಾದಿ ಅವರ ಈ ಹೇಳಿಕೆ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ವಕ್ಫ್ ವಿಚಾರ ಅನ್ನುವಂಥದ್ದು ಈಗ ಸ್ವಲ್ಪ ತಣ್ಣಗಾಗಿದೆ. ಆದ್ರೆ ಈಗ ಮತ್ತೆ ಕೆಲವೊಂದಿಷ್ಟು ಮಂದಿ ಒಂದು ಅಂದ್ರೆ ಮೊನ್ನೆ ತಾನೇ ವಕ್ಫ್ ವಿಚಾರವಾಗಿ SDP ದೊಡ್ಡ ಪ್ರತಿಭಟನೆ ಕೂಡ ಮಾಡಿದ್ದು. ಈಗ ಶಫೀಸ್ ಸಾದಿ ಬೆಂಗಳೂರು ಅವರು ಈ ರೀತಿಯಾಗಿ ಹೇಳುವ ಪ್ರಕಾರ ಮತ್ತೆ ವಿವಾದವನ್ನು ಕೂಡ ಹುಟ್ಟು ಹಾಕಿರುವಂತದ್ದು. ಸದ್ಯಕ್ಕೆ ಕೆನರಾ ಸ್ಕೂಲ್ನವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಮುಂದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು. ನೋಡಿ, ಈ ವಕ್ಫ್ ವಿಚಾರ ಎನ್ನುವಂಥದ್ದು ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರುವಂಥದ್ದು. ಇಡೀ ಆಸ್ತಿ ನಮ್ದೇ. ಲಾಸ್ಟ್ ಮೂಮೆಂಟ್ ಎಲ್ಲಿವರೆಗೆ ಬಂದ್ರು ಅಂತ ಹೇಳಿದ್ರೆ ವಿಧಾನಸೌಧ ಕೂಡ ನಮ್ದೇ ಅನ್ನುವಂಥ ಮಟ್ಟಿಗೆ ಬಂದ್ರು. ಆದ್ರೆ ಈಗ ಮತ್ತೆ ಒಂದು ಸತಿ ಸ್ವಲ್ಪ ಸೈಲೆಂಟ್ ಆಯಿತು. ಹಾಗೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದು ಕೂಡ ಕಡಲ ನಗರಿಯಲ್ಲಿ ಮತ್ತೆ ಈಗ ವಕ್ಫ್ ಭೂತ ಮುನ್ನೆಲೆಗೆ ಬರ್ತಾ ಇದೆ. ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಸ್ಕೂಲ್ ಮೇಲೆ ಈಗ ಕಣ್ಣಿಡಲಾಗಿದೆ. ಕೆನರಾ ಸ್ಕೂಲ್ ಜಾಗ ವಕ್ಫ್ ಬೋರ್ಡ್ ಆಸ್ತಿ ಅಂತೆ. ಈಗ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ. 100 ವರ್ಷಗಳ ಹಿಂದೆಯೇ 100 ರೂಪಾಯಿ ಬಾಡಿಗೆ ವಕ್ಫ್ಗೆ ಬರ್ತಾ ಇತ್ತು ಇದೇ ಕೆನರಾ ಸ್ಕೂಲಿಂದು. ಕಳೆದ 12 ವರ್ಷಗಳ ಹಿಂದೆ ಬಾಡಿಗೆ ಹಣ ಬರೋದು ನಿಂತು ಹೋಗಿದೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಫೀಸಾ ಅದಿ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕಚ್ಚಿ ಮೆಮನ್ ಮಸೀದಿ ಅಧೀನದಲ್ಲಿ ಕೆನರಾ ಸ್ಕೂಲ್ ಇದೆ. ಕೆನರಾ ಸ್ಕೂಲ್ ಅಲ್ಲಿ 1 ಎಕರೆ 10 ಸೆಂಟ್ ಜಾಗ. ಅದು ಆವತ್ತು ನಮ್ಮ ಮುತವಲ್ಲಿ ಅವರಿಗೆ ಲೀಸಿಂಗ್ ಕೊಟ್ಟಿದ್ರು. ಕಳೆದ 12 ವರ್ಷಗಳ ಮುಂಚೆ ತನಕ ಕೆನರಾ ಸ್ಕೂಲ್ ನಿಂದ 100 ರೂಪಾಯಿ ನಮ್ಗೆ ಆದಾಯ ಬರ್ತಾ ಇತ್ತು. ವಕ್ಫಿಗೆ ಲೀಸ್ ದುಡ್ಡು ಕೊಡ್ತಾ ಇದ್ರು. ಅಲ್ಲಿ 2
ಮುಸ್ಲಿಂ ಮಕ್ಕಳಿಗೆ ಉರ್ದು ಪಾಠ ಕೊಡಬೇಕು ಅಂತ ಆವತ್ತು 100 ವರ್ಷ ಮುಂಚೆ ಆದಂತ ಲೀಸ್ ಇವತ್ತು ಅದು ಕೆನರಾ ಸ್ಕೂಲ್ ಅವರು ಕೊಡ್ತಾ ಇಲ್ಲ. ಆ ರೀತಿಯಲ್ಲಿ ಈಗ ನೋಡಿ ಅದನ್ನು ಹೋರಾಟಕ್ಕೆ ಇಳಿದ್ರೆ ಇಲ್ಲಿ ಏನಾಗ್ತದೆ ನೀವು ನೋಡಿ, ನೀವೇ ಪತ್ರದ ಮಾಧ್ಯಮದವರಿಗೆ ಕೆನರಾ ಸ್ಕೂಲ್ ವಿರುದ್ಧ ನಾಳೆ ಲಕ್ಕಿ ಸ್ಟಾರ್ ನಾಸಿರ್ ಮತ್ತು ನಮ್ಮ ಅಧಿಕಾರಿಗಳು ಹೋಗಿ ಅದು ನಮ್ಮ ಜಾಗ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಅದು ನಮ್ಮ ಜಾಗ ಅಂತ ಹೇಳಿ ದಾಖಲೆಯಲ್ಲೇ ಕೆನರಾ ಸ್ಕೂಲ್ ನಮ್ದು ಅಂತ ಹೇಳಿ ಕಚ್ಚಿ ಮೆಮೊರಿ. ಅದೇ ರೀತಿಯಲ್ಲಿ ಬಂದರ್ನಲ್ಲಿ ಒಂದು ದೊಡ್ಡ ಇದು ಅದು ನಮಗೆ ಹೈಕೋರ್ಟ್ ಅಲ್ಲಿ ನಮ್ದು ಅಂತ ತೀರ್ಪು ಬಂದಿದೆ. ಈಗ ಟ್ರಿಬ್ಯುನಲ್ ಇದೆ, ವಕ್ಫ್ ಟ್ರಿಬ್ಯುನಲ್ ಇದೆ. ವಕ್ಫ್ ಟ್ರಿಬ್ಯುನಲ್ ಒಂದು ವೇಳೆ ನಮ್ಮದೇ ಆಗಿದ್ದಾರೆ, ಟ್ರಿಬ್ಯುನಲ್ ಎಲ್ಲ ನಮ್ಮ ಪರವಾಗಿ ಆದೇಶ ಬರಬೇಕಾಗಿತ್ತು. ಅತಿ ಹೆಚ್ಚು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಆದೇಶ ನ್ಯಾಯಮಂಡಳಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಏನ್ ಕತೆ ಇದು? ಈಗ ಕೆನರಾ ಸ್ಕೂಲ್ ಕೂಡ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಈ ಸುದ್ದಿ ಎಲ್ಲ ಸ್ವಲ್ಪ ಬ್ರೇಕ್ ಆಯಿತು. ಮತ್ತೆ ಶಫೀಸಾ ಅಲಿ ಅವರು ಹೇಳೋ ಪ್ರಕಾರ ಏನು ಈ ಸುದ್ದಿ ಜೀವಂತವಾಗಿ ಇರಲಿ ಅನ್ನುವಂಥ ಪ್ಲಾನ, ಸುಖ ಸುಮ್ಮನೆ ಕೆತ್ಕೋದಾ ಅಥವಾ ಏನು ಡೀಟೇಲ್ಸ್ ಅಂತ? ಹೌದು ನಿಕೇಶ್, ಅಂದ್ರೆ ಈ ಒಂದು ಕೆನರಾ ಸ್ಕೂಲ್ ಅನ್ನುವಂಥದ್ದು ಮಂಗಳೂರಿನ ಪ್ರತಿಷ್ಠಿತ ಸ್ಕೂಲ್, ಹಿಂದೂ ಸಮುದಾಯದವರು ನಡೆಸಿಕೊಂಡು ಬರುವಂತ ಈ ಒಂದು ಸ್ಕೂಲ್ ಏನಿದೆ ಇದು ಮಂಗಳೂರಿನಲ್ಲೇ ಬಹಳಷ್ಟು ಹೆಸರುವಾಸಿಯಾದಂತ ಏನು ಸ್ಕೂಲ್. ಆದ್ರೆ ಈಗ ಶಫೀಸ್ ಸಾದಿ ಬೆಂಗಳೂರು ಅವರು ಹೇಳ್ತಿರೋ ಪ್ರಕಾರ ಇದು ವಕ್ಕ ಆಸ್ತಿ ಅನ್ನುವಂಥದ್ದು ಅವ್ರು ಹೇಳಿರುವಂತದ್ದು ಹೊಸ ಒಂದು ವಿವಾದಕ್ಕೂ ಕೂಡ ಇದು ಇವರ ಮಾತು ಕಾರಣ ಆಗಿರುವಂತದ್ದು. ಅಂದ್ರೆ ಶಫೀಸ್ ಸಾದಿ ಅವರು ಹೇಳುವ ಪ್ರಕಾರ 100 ವರ್ಷಗಳ ಹಿಂದೆ ಇದು ಒಪ್ಪಂದದ ಮೇಲೆ ಇದು ಅಂದ್ರೆ ವಕ್ಕ ಆಸ್ತಿಯನ್ನು ಕೆನರಾ ಸ್ಕೂಲ್ಗೆ ಬಿಟ್ಟು ಕೊಡಲಾಗಿತ್ತು. ಆಗ ಒಂದಷ್ಟು ಒಪ್ಪಂದಗಳು ಕೂಡ ಮಾಡಲಾಗಿತ್ತು. 100 ರೂಪಾಯಿ ಬಾಡಿಗೆ ಆಧಾರದಲ್ಲಿ ಈ ಒಂದು ಸ್ಕೂಲ್ ನ ಜಾಗವನ್ನು ಕೂಡ ನೀಡಲಾಗಿತ್ತು ಮತ್ತು ಆ ಒಪ್ಪಂದದ ಪ್ರಕಾರ 2 ಮಕ್ಕಳಿಗೆ ಉರ್ದು ಏನು ಶಿಕ್ಷಣ ನೀಡಬೇಕು ಅನ್ನುವಂತ ಒಪ್ಪಂದ ಕೂಡ ಆಗಿತ್ತು ಅನ್ನುವಂಥದ್ದು ಶಫೀಸ್ ಸಾದಿ ಅವರು ಹೇಳ್ತಿರುವಂತದ್ದು. ಜೊತೆಗೆ 12 ವರ್ಷಗಳ ಹಿಂದಿಂದ ಕೂಡ ಬಾಡಿಗೆಯನ್ನು ನಿಲ್ಲಿಸಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತ. ಅಂದ್ರೆ ಈಗ ನಾವು ವಕ್ಫ್ ವಿಚಾರವಾಗಿ ಈ ಒಂದು ಸುದ್ದಿ ಆಗ್ತಿರುವ ಸಂದರ್ಭದಲ್ಲಿ ನಾವು ನಮ್ಮ ಆಸ್ತಿಯನ್ನು ಕೇಳಿದ್ರೆ ಏನಾಗ್ಬೋದು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಶಫೀಸ್ ಸಾದಿ ಅವರ ಈ ಹೇಳಿಕೆ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ವಕ್ಫ್ ವಿಚಾರ ಅನ್ನುವಂಥದ್ದು ಈಗ ಸ್ವಲ್ಪ ತಣ್ಣಗಾಗಿದೆ. ಆದ್ರೆ ಈಗ ಮತ್ತೆ ಕೆಲವೊಂದಿಷ್ಟು ಮಂದಿ ಒಂದು ಅಂದ್ರೆ ಮೊನ್ನೆ ತಾನೇ ವಕ್ಫ್ ವಿಚಾರವಾಗಿ SDP ದೊಡ್ಡ ಪ್ರತಿಭಟನೆ ಕೂಡ ಮಾಡಿದ್ದು. ಈಗ ಶಫೀಸ್ ಸಾದಿ ಬೆಂಗಳೂರು ಅವರು ಈ ರೀತಿಯಾಗಿ ಹೇಳುವ ಪ್ರಕಾರ ಮತ್ತೆ ವಿವಾದವನ್ನು ಕೂಡ ಹುಟ್ಟು ಹಾಕಿರುವಂತದ್ದು. ಸದ್ಯಕ್ಕೆ ಕೆನರಾ ಸ್ಕೂಲ್ನವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಮುಂದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ವಕ್ಫ್ ವಿಚಾರ ಎನ್ನುವಂಥದ್ದು ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರುವಂಥದ್ದು. ಇಡೀ ಆಸ್ತಿ ನಮ್ದೇ. ಲಾಸ್ಟ್ ಮೂಮೆಂಟ್ ಎಲ್ಲಿವರೆಗೆ ಬಂದ್ರು ಅಂತ ಹೇಳಿದ್ರೆ ವಿಧಾನಸೌಧ ಕೂಡ ನಮ್ದೇ ಅನ್ನುವಂಥ ಮಟ್ಟಿಗೆ ಬಂದ್ರು. ಆದ್ರೆ ಈಗ ಮತ್ತೆ ಒಂದು ಸತಿ ಸ್ವಲ್ಪ ಸೈಲೆಂಟ್ ಆಯಿತು. ಹಾಗೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದು ಕೂಡ ಕಡಲ ನಗರಿಯಲ್ಲಿ ಮತ್ತೆ ಈಗ ವಕ್ಫ್ ಭೂತ ಮುನ್ನೆಲೆಗೆ ಬರ್ತಾ ಇದೆ. ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಸ್ಕೂಲ್ ಮೇಲೆ ಈಗ ಕಣ್ಣಿಡಲಾಗಿದೆ. ಕೆನರಾ ಸ್ಕೂಲ್ ಜಾಗ ವಕ್ಫ್ ಬೋರ್ಡ್ ಆಸ್ತಿ ಅಂತೆ. ಈಗ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ. 100 ವರ್ಷಗಳ ಹಿಂದೆಯೇ 100 ರೂಪಾಯಿ ಬಾಡಿಗೆ ವಕ್ಫ್ಗೆ ಬರ್ತಾ ಇತ್ತು ಇದೇ ಕೆನರಾ ಸ್ಕೂಲಿಂದು. ಕಳೆದ 12 ವರ್ಷಗಳ ಹಿಂದೆ ಬಾಡಿಗೆ ಹಣ ಬರೋದು ನಿಂತು ಹೋಗಿದೆ. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಫೀಸಾ ಅದಿ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಕಚ್ಚಿ ಮೆಮನ್ ಮಸೀದಿ ಅಧೀನದಲ್ಲಿ ಕೆನರಾ ಸ್ಕೂಲ್ ಇದೆ. ಕೆನರಾ ಸ್ಕೂಲ್ ಅಲ್ಲಿ 1 ಎಕರೆ 10 ಸೆಂಟ್ ಜಾಗ ಅದು ಆವತ್ತು ನಮ್ಮ ಮುತವಲ್ಲಿ ಅವರಿಗೆ ಲೀಸಿಂಗ್ ಕೊಟ್ಟಿದ್ರು. ಕಳೆದ 12 ವರ್ಷಗಳ ಮುಂಚೆ ತನಕ ಕೆನರಾ ಸ್ಕೂಲ್ ನಿಂದ 100 ರೂಪಾಯಿ ನಮ್ಗೆ ಆದಾಯ ಬರ್ತಾ ಇತ್ತು. ವಕ್ಫಿಗೆ ಲೀಸ್ ದುಡ್ಡು ಕೊಡ್ತಾ ಇದ್ರು. ಅಲ್ಲಿ 2 ಮುಸ್ಲಿಂ ಮಕ್ಕಳಿಗೆ ಉರ್ದು ಪಾಠ ಕೊಡಬೇಕು ಅಂತ ಆವತ್ತು 100 ವರ್ಷ ಮುಂಚೆ ಆದಂತ ಲೀಸ್ ಇವತ್ತು ಅದು ಕೆನರಾ ಸ್ಕೂಲ್ ಅವರು ಕೊಡ್ತಾ ಇಲ್ಲ. ಆ ರೀತಿಯಲ್ಲಿ ಈಗ ನೋಡಿ ಅದನ್ನು ಹೋರಾಟಕ್ಕೆ ಇಳಿದ್ರೆ ಇಲ್ಲಿ ಏನಾಗ್ತದೆ ನೀವು ನೋಡಿ, ನೀವೇ ಪತ್ರದ ಮಾಧ್ಯಮದವರಿಗೆ ಕೆನರಾ ಸ್ಕೂಲ್ ವಿರುದ್ಧ ನಾಳೆ ಲಕ್ಕಿ ಸ್ಟಾರ್ ನಾಸಿರ್ ಮತ್ತು ನಮ್ಮ ಅಧಿಕಾರಿಗಳು ಹೋಗಿ ಅದು ನಮ್ಮ ಜಾಗ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಅದು ನಮ್ಮ ಜಾಗ ಅಂತ ಹೇಳಿ ದಾಖಲೆಯಲ್ಲೇ ಕೆನರಾ ಸ್ಕೂಲ್ ನಮ್ದು ಅಂತ ಹೇಳಿ ಕಚ್ಚಿ ಮೆಮೊರಿ. ಅದೇ ರೀತಿಯಲ್ಲಿ ಬಂದರ್ನಲ್ಲಿ ಒಂದು ದೊಡ್ಡ ಇದು ಅದು ನಮಗೆ ಹೈಕೋರ್ಟ್ ಅಲ್ಲಿ ನಮ್ದು ಅಂತ ತೀರ್ಪು ಬಂದಿದೆ. ಈಗ ಟ್ರಿಬ್ಯುನಲ್ ಇದೆ, ವಕ್ಫ್ ಟ್ರಿಬ್ಯುನಲ್ ಇದೆ. ವಕ್ಫ್ ಟ್ರಿಬ್ಯುನಲ್ ಒಂದು ವೇಳೆ ನಮ್ಮದೇ ಆಗಿದ್ದಾರೆ, ಟ್ರಿಬ್ಯುನಲ್ ಎಲ್ಲ ನಮ್ಮ ಪರವಾಗಿ ಆದೇಶ ಬರಬೇಕಾಗಿತ್ತು. ಅತಿ ಹೆಚ್ಚು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಆದೇಶ ನ್ಯಾಯಮಂಡಳಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಏನ್ ಕತೆ ಇದು? ಈಗ ಕೆನರಾ ಸ್ಕೂಲ್ ಕೂಡ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಈ ಸುದ್ದಿ ಎಲ್ಲ ಸ್ವಲ್ಪ ಬ್ರೇಕ್ ಆಯಿತು. ಮತ್ತೆ ಶಫೀಸಾ ಅಲಿ ಅವರು ಹೇಳೋ ಪ್ರಕಾರ ಏನು ಈ ಸುದ್ದಿ ಜೀವಂತವಾಗಿ ಇರಲಿ ಅನ್ನುವಂಥ ಪ್ಲಾನ, ಸುಖ ಸುಮ್ಮನೆ ಕೆತ್ಕೋದಾ ಅಥವಾ ಏನು ಡೀಟೇಲ್ಸ್ ಅಂತ?
ಹೌದು ನಿಕೇಶ್, ಅಂದ್ರೆ ಈ ಒಂದು ಕೆನರಾ ಸ್ಕೂಲ್ ಅನ್ನುವಂಥದ್ದು ಮಂಗಳೂರಿನ ಪ್ರತಿಷ್ಠಿತ ಸ್ಕೂಲ್, ಹಿಂದೂ ಸಮುದಾಯದವರು ನಡೆಸ್ಕೊಂಡು ಬರುವಂತ ಈ ಒಂದು ಸ್ಕೂಲ್ ಏನಿದೆ ಇದು ಮಂಗಳೂರಿನಲ್ಲೇ ಬಹಳಷ್ಟು ಹೆಸರುವಾಸಿಯಾದಂತ ಏನು ಸ್ಕೂಲ್. ಆದ್ರೆ ಈಗ ಶಫೀಸ್ ಸಾದಿ ಬೆಂಗಳೂರು ಅವರು ಹೇಳ್ತಿರೋ ಪ್ರಕಾರ ಇದು ವಕ್ ಆಸ್ತಿ ಅನ್ನುವಂಥದ್ದು ಅವ್ರು ಹೇಳಿರುವಂತದ್ದು ಹೊಸ ಒಂದು ವಿವಾದಕ್ಕೂ ಕೂಡ ಇದು ಇವರ ಮಾತು ಕಾರಣ ಆಗಿರುವಂತದ್ದು. ಅಂದ್ರೆ ಶಫೀಸ್ ಸಾದಿ ಅವರು ಹೇಳುವ ಪ್ರಕಾರ 100 ವರ್ಷಗಳ ಹಿಂದೆ ಇದು ಒಪ್ಪಂದದ ಮೇಲೆ ಇದು ಅಂದ್ರೆ ವಕ್ ಆಸ್ತಿಯನ್ನು ಕೆನರಾ ಸ್ಕೂಲ್ಗೆ ಬಿಟ್ಟು ಕೊಡಲಾಗಿತ್ತು. ಆಗ ಒಂದಷ್ಟು ಒಪ್ಪಂದಗಳು ಕೂಡ ಮಾಡಲಾಗಿತ್ತು. 100 ರೂಪಾಯಿ ಬಾಡಿಗೆ ಆಧಾರದಲ್ಲಿ ಈ ಒಂದು ಸ್ಕೂಲ್ನ ಜಾಗವನ್ನು ಕೂಡ ನೀಡಲಾಗಿತ್ತು ಮತ್ತು ಆ ಒಪ್ಪಂದದ ಪ್ರಕಾರ 2 ಮಕ್ಕಳಿಗೆ ಉರ್ದು ಏನು ಶಿಕ್ಷಣ ನೀಡಬೇಕು ಅನ್ನುವಂತ ಒಪ್ಪಂದ ಕೂಡ ಆಗಿತ್ತು ಅನ್ನುವಂಥದ್ದು ಶಫೀಸ್ ಸಾದಿ ಅವರು ಹೇಳ್ತಿರುವಂತದ್ದು. ಜೊತೆಗೆ 12 ವರ್ಷಗಳ ಹಿಂದಿಂದ ಕೂಡ ಬಾಡಿಗೆಯನ್ನು ನಿಲ್ಲಿಸಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತ. ಅಂದ್ರೆ ಈಗ ನಾವು ವಕ್ಫ್ ವಿಚಾರವಾಗಿ ಈ ಒಂದು ಸುದ್ದಿ ಆಗ್ತಿರುವ ಸಂದರ್ಭದಲ್ಲಿ ನಾವು ನಮ್ಮ ಆಸ್ತಿಯನ್ನು ಕೇಳಿದ್ರೆ ಏನಾಗ್ಬೋದು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಶಫೀಸ್ ಸಾದಿ ಅವರ ಈ ಹೇಳಿಕೆ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ವಕ್ಫ್ ವಿಚಾರ ಅನ್ನುವಂಥದ್ದು ಈಗ ಸ್ವಲ್ಪ ತಣ್ಣಗಾಗಿದೆ.